ಕಾಲ್ ತುಣಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು 4 ಜನ ಆರೋಪಿಗಳನ್ನ ಅಂದ್ರೆ ಪ್ರಮುಖವಾಗಿ ಸುನೀಲ್ ಆಗಿರ್ಬೋದು, ಕಿರಣ್ ಆಗಿರ್ಬೋದು, ಜೊತೆಗೆ ಸುಮಂತ್ ಏನಿದ್ದಾರೆ, ಜೊತೆಗೆ ನಿಖಿಲ್ ಕೂಡ RCBಯ ಮ್ಯಾನೇಜ್ಮೆಂಟ್ ಅಂದ್ರೆ ಮಾರ್ಕೆಟಿಂಗ್ ಹೆಡ್ ಆಗಿ ಕೂಡ ಕೆಲಸವನ್ನ ಮಾಡ್ತಾ ಇರ್ತಾನೆ. ಈ ಒಂದು ಎಲ್ಲ ಓವರ್ ಆಲ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈತನ ಮುಖ್ಯಸ್ಥನಿಂದಲೇ ಆದ್ರೆ ಈತ ಸಂಪೂರ್ಣವಾದ ಹ್ಯಾಂಡಲ್ ಅನ್ನ ಸೋಷಿಯಲ್ ಮೀಡಿಯಾದ ಜೊತೆಗೆ ಮ್ಯಾನೇಜ್ಮೆಂಟ್ ಏನಿದೆ ಎಲ್ಲವನ್ನು ಕೂಡ ಈತನೇ ನೋಡ್ಕೊಂತಾ ಇದೆ ಅಂತ ಹೇಳಿ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾವಾಗ ಈ ಒಂದು ಪ್ರಕರಣ ಬೆಳಕಿಗೆ ಬರ್ತೋ ಕಬ್ಬನ್ ಪಾರ್ಕ್ ಪೊಲೀಸರು ಮೊದಲಿಗೆ UDR ಅನ್ನ ಹಾಕೊಂಡಿರ್ತಾರೆ. ನಂತರ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಇದೀಗ ನಿನ್ನೆ FIR ಅನ್ನು ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾರೆ. ತನಿಖಾ ಹಂತದಲ್ಲಿ ಈ ಒಂದು ಆರೋಪಿ ಸುಮಂತ್ ಏನಿದ್ದಾನೆ RCBಯ ಮ್ಯಾನೇಜ್ಮೆಂಟ್ ಈತನನ್ನ ಪ್ರಮುಖವಾಗಿ ಈ ಒಂದು ಪ್ರಕರಣದ ಆರೋಪಿಯನ್ನಾಗಿ ಮಾಡಿಕೊಂಡು ನಂತರ ಅದನ್ನ ವಶಕ್ಕೆ ಪಡೆದರೆ. ಆತ ನಿನ್ನೆ ಕೂಡ ಮಧ್ಯರಾತ್ರಿ 3:30 ಸುಮಾರಿಗೆ ಬೆಳಗಿನ ಜಾವ ಆತನನ್ನ ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿ ಅರೆಸ್ಟ್ ಮಾಡ್ತಾರೆ. ಈತ 4 ಗಂಟೆ ಫ್ಲೈಟ್ ಏನಿದೆ ಮುಂಬೈಗೆ ಹೋಗೋದಕ್ಕೆ ಒಂದು ಪರಾರಿ ಮಾಡುವಂತ ಯತ್ನವನ್ನ ಮಾಡ್ತಾ ಇರ್ತಾನೆ. ಯಾಕಂದ್ರೆ ಈತನ ಮೇಲೆ FIR ಆಗ್ತಾ ಇದೆ ಅಂತ ಅವ್ನಿಗೆ ಯಾವಾಗ ವಿಚಾರ ಗೊತ್ತಾದ್ರೆ ಕೂಡಲೇ ಆತ ಬೆಂಗಳೂರಿನ ಬಿಟ್ಟು ಮುಂಬೈಗೆ ಹಾರುವಂತ ಕೆಲಸವನ್ನ ಮಾಡ್ತಾ ಇರ್ತಾನೆ. ಹೀಗಾಗಿ ಮಾಹಿತಿ ತಿಳಿದಂತ ಪೊಲೀಸರು ಒಟ್ಟು ಕಬ್ಬನ್ ಪಾರ್ಕ್ ಪೊಲೀಸ್ನವರು ಸೇರಿದಂತೆ CCB ಪೊಲೀಸ್ನವರು ಸೇರಿದಂತೆ ಎಲ್ಲರೂ ಕೂಡ ಒಂದು ವಿಶೇಷ ತಂಡಗಳನ್ನಾಗಿ ಮಾಡ್ಕೊಂಡು ಆತನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ KSCA ಸೆಕ್ರೆಟರಿ ಶಂಕರ್ಗಾಗಿ ಕೂಡ ತೀವ್ರ ಹೋರಾಟ ಒಂದು ಹುಡುಕಾಟವನ್ನ ಮಾಡ್ತಾ ಇದ್ರೆ. ಆತ ಎಲ್ಲಿದ್ದಾನೆ ಏನ್ ಮಾಡ್ತಾ ಇದ್ದಾನೆ ಅಂತ ಸದ್ಯ ಆತನ ಮನೆ ಮೇಲೆ ದಾಳಿ ನಡೆಸಿರುವಂತ ಈ DCP ಆಗಿರುವಂತ ದೇವರಾಜ್ ನೇತೃತ್ವದ ತಂಡ ಆತ ಪರಾರಿ ಆಗಿರೋದು ಕೂಡ ಗೊತ್ತಾಗ್ತದೆ. ಪ್ರಮುಖವಾಗಿ ಇಲ್ಲಿ ಈ ಒಂದು ಪ್ರಕರಣದಲ್ಲಿ A1 ಆಗಿ ಈ ಒಂದು RCBಯ ಮ್ಯಾನೇಜ್ಮೆಂಟ್ ಸೇರಿದಂತೆ DNA ಮ್ಯಾನೇಜ್ಮೆಂಟ್ ಸೇರಿದಂತೆ ಜೊತೆಗೆ KSCA ಕ್ರಿಕೆಟ್ ಅಕಾಡೆಮಿ ಏನಿದೆ ಅದರದ ಕೆಲವೊಂದಷ್ಟು ಸಿಬ್ಬಂದಿಗಳನ್ನ ಕೂಡ ವಶಕ್ಕೆ ಪಡೆಯುವಂತ ಕೆಲಸಗಳು ಆಗ್ತಾ ಇದೆ. ಸದ್ಯ ಅವರನ್ನೆಲ್ಲ ಇದೀಗ ಮೆಡಿಕಲ್ ಟೆಸ್ಟ್ ಗಾಗಿ ಬೋರಿಂಗ್ ಆಸ್ಪತ್ರೆಗೆ ಕರೆದೊಯ್ಯಲಾಗುತ್ತಿದೆ. ಇಲ್ಲಿಂದ ನೇರವಾಗಿ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಸಿದ್ಧತೆ ಮಾಡ್ಕೊಳ್ಳಲಾಗ್ತದೆ. ಇದ್ರ ಬೆನ್ನಲ್ಲೇ ಈಗ CIDಗೆ ಈ ಒಂದು ಪ್ರಕರಣವನ್ನ ವರ್ಗಾವಣೆ ಮಾಡೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯಾದಂತಹ ತಯಾರಿ ಆಗಿದೆ. ಕೆಲವೊಂದಷ್ಟು ಸಾಕ್ಷಿಗಳನ್ನ ದಾಖಲೆಗಳನ್ನ ಈಗಾಗಲೇ ವಶಕ್ಕೆ ಪಡೆದಿರುವಂತಹ ಪೊಲೀಸರು ಈ ಎಲ್ಲಾ ದಾಖಲೆಗಳನ್ನ CIDಗೆ ಹಸ್ತಾಂತರ ಮಾಡುವ ಮೂಲಕ ನೇರವಾಗಿ ಅಧಿಕೃತವಾಗಿ CID ಈ ಒಂದು ಪ್ರಕರಣದ ಕೈಗೆತ್ತಿಕೊಂಡು ತನಿಖೆ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಇದ್ರ ಬೆನ್ನಲ್ಲೇ ಹೈಕೋರ್ಟ್ಗೆ KSCA ಆಡಳಿತ ಮಂಡಳಿ ರಿಟ್ ಒಂದು ಲಾಸ್ಟ್ ಕ್ವೆಶ್ಚನ್. ಈಗ ಒಟ್ಟು ಎಷ್ಟು ಜನರ ಮೇಲೆ FIR ಆಗಿದೆ? 4 ಜನರ ಮೇಲೆ ಅಥವಾ ಜಾಸ್ತಿ ಜನರ ಮೇಲೆ? ಡೀಟೇಲ್ಸ್ ಏನಿದೆ? ಇದರಲ್ಲಿ RCBಯ ಒಂದು ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಜೊತೆಗೆ DNA ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಜೊತೆಗೆ KSCA ಆಡಳಿತ ಏನಿದೆ ಅದ್ರ ಕ್ರಿಕೆಟ್ ಅಕಾಡೆಮಿ ಏನಿದೆ ಅವರ ಮೇಲೆ FIR ಅನ್ನ ದಾಖಲು ಮಾಡ್ಕೊಂಡಿದೆ. ಅಂದ್ರೆ ಇಲ್ಲಿ RCB A1 ಅಂತ ಆದ್ರೆ DNA ಮ್ಯಾನೇಜ್ಮೆಂಟ್ A2 ಆಗುತ್ತೆ. KSCA 3ನೇ ಆರೋಪಿಯ ಸ್ಥಾನದಲ್ಲಿ ಇರುವಂತದ್ದು. ಜೊತೆಗೆ ಮ್ಯಾನೇಜ್ಮೆಂಟ್ ಇಲ್ಲಿ ಇರುವಂತ ಎಷ್ಟು ಸಿಬ್ಬಂದಿಗಳು ಇದ್ದಾರೆ ಅವರು ಎಲ್ಲರ ವಿರುದ್ಧವನ್ನು ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಸದ್ಯಕ್ಕೆ 4 ಜನ RCBಯ ಮ್ಯಾನೇಜ್ಮೆಂಟ್ ನ ಅರೆಸ್ಟ್ ಮಾಡಿರೋದ್ರಿಂದ ಮತ್ತಷ್ಟು ತನಿಖೆ ನಡೆಸ್ತಾರೆ. ಮತ್ತಷ್ಟು ಜನ ಅರೆಸ್ಟ್ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ವಿದ್ಯಾ, ಸರಿ ಧನ್ಯವಾದ ಅಜಯ್ ಡೀಟೇಲ್ಸ್ಗೆ. ಎಸ್ ಇರ್ಷಾದ್ ಮೇಡಮ್, ನಮ್ಮ ಕಡೆಯಿಂದ ಒಂದು ಮನವಿ ಏನಂದ್ರೆ ಸರ್ಕಾರಕ್ಕೆ, ಅವಾಗ ಕಾಂಗ್ರೆಸ್ ಅವ್ರು ಹೇಳ್ತಾರೆ ಎಲ್ಲಾದ್ರಲ್ಲಿ ರಾಜಕಾರಣ ಮಾಡ್ತೀವಿ, ಬೇಡ ರಾಜಕಾರಣ. ಸದ್ಯಕ್ಕೆ ಇವಾಗ 11 ಜನ ಸತ್ತೋಗಿದಾರಿಲ್ಲ, ಅದು ಸತ್ತೋಗಿರೋದಕ್ಕೆ ಯಾವಾಗವರೆಗೂ ಅವ್ರು ಯಾರು ಸಾಯಿಸಿದಾರೆ, ಯಾರು ಕೊಲೆಗಾರ ಅಂತ ಕಂಡುಹಿಡಿಯಕ್ಕಾಗಲ್ಲ. ಅವಾಗವರೆಗೂ ಸರ್ಕಾರದವರು ಈ ಸಸ್ಪೆಂಡ್ ಅಂತ ಮಾಡಿದಾರಲ್ಲ ಇದು ರಿಮೂವ್ ಮಾಡಬೇಕು. ರಿಮೂವ್ ಮಾಡಿಬಿಟ್ಟು ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾರೋ ಏನು ಮಾಡ್ತಾರೋ ಅದು ಮಾಡಲಿ. ಇನ್ನೊಂದು RCB ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಬಿಡ್ಬೇಕು. ಸರ್ಕಾರ ಕೋಟಿ ಸಂಪಾದನೆ ಮಾಡಿದಾರಿಲ್ಲ, ಬರೀ ಸರ್ಕಾರ 10 ಲಕ್ಷ ಕೊಟ್ಬಿಟ್ಟು ಗ್ಯಾರಂಟಿ, ಇದು ಒಂದು ಗ್ಯಾರಂಟಿ, ಕರ್ನಾಟಕದಲ್ಲಿ ಸತ್ತೋದ್ರೆ 10 ಲಕ್ಷ ನಮ್ಮ ಕಡೆಯಿಂದ ಅಂತ ಹೇಳ್ಬಿಟ್ಟು ಗ್ಯಾರಂಟಿ ಅಂತ ಕೈ ತೊಳ್ಕೊಂಡ್ರೆ ಆಗಲ್ಲ. RCB ಅವ್ರಿಗೆ ಮನವಿ ಮಾಡಬೇಕು, ಸತ್ತೋಗಿರೋರ ಮನೆಗೆ ಕಡಿಮೆ ಅಂದ್ರೆ 1 ಕೋಟಿ ಪರಿಹಾರ ಕೊಡಬೇಕು. ಕೋಟಿ ಇದು ಮಾಡಿದ್ದಾರೆ ಮೇಡಮ್. ಫ್ಯಾನ್ಸ್ ಬಂದಿರೋದು, ಇವ್ರು ಕರೆದಿರೋದಕ್ಕೆ ಅವ್ರು ಬಂದಿರೋದು. RCB ಅವರು ಕರೆದಿದ್ದಾರೆ, ಸರ್ಕಾರದವರು ಕರೆದಿದ್ದಾರೆ. ಇಬ್ರು ವೈಫಲ್ಯ ಫೇಲ್ಡ್ ಆಗಿದ್ದಾರೆ, ಇಬ್ರು ಕೊಳ್ಳಿ. ಅದು ನಮ್ಮ ಕಡೆಯಿಂದ ಒಂದು ಮನವಿ ಮೇಡಮ್. ನಿಮ್ಗೆ ನೋಡಿ ವಿದ್ಯಾಜಿ, ಇದನ್ನ ನಮ್ಮೊಬ್ರು ಬಿಸ್ನೆಸ್ ವುಮೆನ್ ನೋಡ್ತಾ ಇದ್ದಾರೆ. ನಿಮ್ಮ ಕಾರ್ಯಕ್ರಮವನ್ನ ಒಂದು ವಾಟ್ಸ್ಆಪ್ ಮೆಸೇಜ್ ಕಳಿಸಿದ್ದಾರೆ, ನಿಮ್ಗೆ ತೋರಿಸಿ ಅಂತ ಹೇಳಿ. ಐ ಪರ್ಸನಲಿ ಫೆಲ್ಟ್ ಸಸ್ಪೆಂಡಿಂಗ್ ದ್ಯಾನ್ ಅಂಡ್ ಪೊಲೀಸ್ ಆಫೀಸರ್ ಇಸ್ ವೆರಿ ಅನ್ಫೇರ್. ಅಂದರೆ ಇವತ್ತು ರಾಜ್ಯದ ಜನಕ್ಕೆ ಒಳ್ಳೆ ಪೊಲೀಸ್ ಆಫೀಸರ್ ಬಗ್ಗೆ ಎಷ್ಟು ಗೌರವಾನ್ವಿತವಾಗಿ ಇವತ್ತು ಟ್ವೀಟ್ ಮಾಡ್ತಾ ಇದ್ದಾರೆ, ನಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನಿಜವಾಗ್ಲೂ ಸಹ ನಾವು ಆಶ್ಚರ್ಯಕರವಾಗಿ ನೋಡಲೇಬೇಕಾಗುತ್ತೆ. ಇಲ್ಲಿ ಕೊಲೆಗಡಕರು ಯಾವಾಗ ಅರೆಸ್ಟ್ ಆಗ್ತಾರೆ ಅನ್ನೋದನ್ನು ರಾಜ್ಯ ಸರ್ಕಾರ ತೀರ್ಮಾನ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರೇ ಖುದ್ದು ಹೇಳಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವು ಇವತ್ತು 11 ಗಂಟೆಗೆ ಮೀಟಿಂಗ್ ಇದೆ ನಮ್ಮ ಪಕ್ಷದಿಂದ, ಭಾರತೀಯ ಜನತಾ ಪಾರ್ಟಿಯಿಂದ. ನಾವು ಮುಂದಿನ ನಡೆ ಅವ್ರ ಕುಟುಂಬಗಳಿಗೆ ಏನು ಮಾಡಬೇಕು, ನಮ್ಮ ಕಾರ್ಯಕ್ರಮಗಳು ಏನಿದೆ, ಅವ್ರ ಜೊತೆ ಹೇಗೆ ನಿಲ್ಲಬೇಕು, ಪೊಲೀಸರ್ ಆಫೀಸರ್ಸ್ ಹೇಗೆ ಧೈರ್ಯ ತುಂಬಬೇಕು, ಅವ್ರ ಎಲ್ಲವನ್ನ ನಾವು ನಿಮ್ಗೆ ಖಂಡಿತವಾಗ್ಲೂ ಇವತ್ತು ಹೇಳ್ತೇವೆ. ನಮ್ಮ ವರಿಷ್ಠರ ಜೊತೆಲಿ ನಿಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಕಳೆದು ಮಾತಾಡ್ಸೋದಕ್ಕೆ ನಿಮ್ಗೆ ನಾನು ಆಭಾರಿಯಾಗಿದ್ದೇನೆ. ನಮಸ್ಕಾರ. ಓಕೆ ಸಂಗ್ರಾಮ್ ಸರ್, ನಂದು ಇನ್ನೊಂದು ಪ್ರಶ್ನೆ. ಎಸ್, ಅದೇ ಪ್ರಶ್ನೆ ಕೇಳೋದಾದ್ರೆ ಪೊಲೀಸರವ್ರದ್ದು ಕೆಲವೊಂದು ಜವಾಬ್ದಾರಿ ಅಂತ ಇರುತ್ತೆ. ಏನಾದ್ರು ಕೆಲಸವನ್ನ ಅಲರ್ಟ್ ಮಾಡಿದಾಗ ಇಲ್ಲಿ ಅವ್ರು ಫೇಲ್ಯೂರ್ ಆದ್ರು ಅಂತ ಒಪ್ಕೊಳ್ಳೇಬೇಕಲ್ವಾ ಸರ್? ಇಲ್ಲಿ ನಾವು ಫೇಲ್ಯೂರ್ ಪೊಲೀಸ್ ಅವ್ರು ಇದ್ರು ಮೇಡಮ್ ಅಲ್ಲಿ ಸ್ಪಾಟ್ ಅಲ್ಲಿ,
The main thing is now the police has to find out who is the gang that has been involved in this 21 ಜನಕ್ಕೆ ಸತ್ತೋದ್ರಲ್ಲ ನಮ್ಮಲ್ಲಿ ಬೇಕಾದಷ್ಟು ಫೆಸಿಲಿಟೀಸ್ ಇದೆ ಸರ್. ಕ್ರೌಡ್ ಮ್ಯಾನೇಜ್ ಮಾಡೋಕ್ಕೂ ಬರುತ್ತೆ ನಮ್ಮ ಪೊಲೀಸರಿಗೆ, ಇಲ್ಲ ಅಂತಲ್ಲ. ಬಟ್ ಮೊನ್ನೆ ಯಾಕೆ ಫೇಲ್ಯೂರ್ ಆದ್ರು? ಈಗ 35,000 ಜನ ಇದರಲ್ಲಿ ಸ್ಟೇಡಿಯಂ ಅಲ್ಲಿ ಇದ್ದಾರೆ, ಹೊರಗಡೆ ಒಂದು 2 ಲಕ್ಷ ಜನ ಇದ್ದಾರೆ. ಇದನ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ ಸೀನಿಯರ್ ಮೋಸ್ಟ್ ಆಫೀಸರ್ ಪೊಲೀಸರು ಬಾಡಿಯನ್ನ ಹೊತ್ಕೊಂಡು ಬರ್ಬೇಕಾದ್ರೆ ಆಂಬ್ಯುಲೆನ್ಸ್ ಅಂತ ಕಿರ್ಚ್ತಾರೆ. ಆಂಬ್ಯುಲೆನ್ಸ್ ಬರಕ್ ಜಾಗ ಇಲ್ಲ, ಅಥವಾ ಅವ್ರು ರೆಡಿನೂ ಮಾಡ್ಕೊಂಡಿರಲಿಲ್ಲ, ಒಂದು ಫೈರ್ ಇಂಜಿನ್ ವ್ಯವಸ್ಥೆ ಇರಲಿಲ್ಲ, ಒಂದು ಬೆಂಗಳೂರಲ್ಲಿ ಆರ್ಗನೈಸ್ ದಿಸ್ ಫಂಕ್ಷನ್. ಅವ್ರು ಇದೆಲ್ಲ ಕರಿಬೇಕಾಗಿತ್ತು, ಏನೋ ಇವ್ರಿಗೆ ಮೈಕ್ಗಳು ಹಾಕ್ಬೇಕಾಗಿತ್ತು. ಪರ್ಮಿಷನ್ ಕೊಡೋದು ಗೌರ್ಮೆಂಟ್ ಅಲ್ವಾ ಅಲ್ಟಿಮೇಟ್ ಆಗಿದೆ ಎಲ್ಲದಕ್ಕೂ? ಅಲ್ಲ, ದಿಸ್ ಇಸ್ ಪ್ರೈವೇಟ್ ಆರ್ಗನೈಸೇಷನ್ KSA. ಅವ್ರು ಯಾವಾಗ ಆರ್ಗನೈಸ್ ಮಾಡ್ತಾರೆ, ಅವ್ರು ಹೇಳಿರೋದು ನಾವು ಒಳಗಡೆ ಮಾಡ್ತೀವಿ, ನಾವು KSA ಸ್ಟೇಡಿಯಂ ಅಲ್ಲಿ ನೀವು ಬರ್ರಪ್ಪ, ಕೊಹ್ಲಿ ಬಾ ಪಾಪ ನೀನು ಅಂತ ಹೇಳಿದೆ. ಕೊಹ್ಲಿ ಕರೆಸಿದ್ದೆ, ಅವನ ಜೊತೆನಲ್ಲಿ ನಿಕ್ಕರ್ಗಳು ಹಾಕೊಂಡಿದ್ದೆ ಬಂದಿದ್ದಾರೆ. ಇಟ್ಸ್ ನಾಟ್ ಕರೆಕ್ಟ್. ಏನ್ ಅಂತ ಒಂದು ಮೇಜರ್ ಫಂಕ್ಷನ್ ನಡೀತಾ ಇರುವಾಗ ನಿಕ್ಕರ್ ಹಾಕೊಂಡ್ ಬರೋದ? ನಾವು ಥಿಂಕ್ ಮಾಡ್ಬೇಕಾಗುತ್ತೆ. ಈಗ ಅದಕ್ಕೆ ನಮ್ಗೆ ಇಲ್ಲಿ ಮೊನ್ನೆ ತಾನೇ ಇನ್ನ 3 ಡೇ ಸಮಾವೇಶ ಮಾಡ್ತೀರಿ, 2-3 ಲಕ್ಷ ಜನರನ್ನೆಲ್ಲ ಸೇರಿಸಿರೋ ಉದಾಹರಣೆ ಇದೆ. ಅಲ್ಲಷ್ಟೊಂದು ಚೆನ್ನಾಗಿ ಕ್ರೌಡ್ ಮ್ಯಾನೇಜ್ ಮಾಡಿ ಇಲ್ಲಿ ಯಾಕೆ ಎಡವು ಬಿಟ್ರಿ ಅಂತ. ಅದೇ ಕ್ರೌಡ್ ಮ್ಯಾನೇಜ್ಮೆಂಟ್. How to do the crowd management, that has to be talked to the senior officers. And ಅವ್ರು ಏನ್ ಮಾಡ್ತಾರೆ, ಜೂನಿಯರ್ ಆಫೀಸರ್ಸ್ ಮೇಲೆ ಅವರು ಪ್ರೆಷರ್ ಹಾಕ್ತಾರೆ. ಕೊನೆ ಒಪಿನಿಯನ್ ಹೇಳ್ಬಿಡಿ. ಇದು ಸಂಪೂರ್ಣ ರಾಜ್ಯ ಸರ್ಕಾರದ ವೈಫಲ್ಯ. ಇದರ ಹೊಣೆಯನ್ನ ರಾಜ್ಯ ಸರ್ಕಾರವೇ ಹೊರಬೇಕು, ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳೇ ಇದಕ್ಕೆ ರಾಜೀನಾಮೆಯನ್ನ ಕೊಡಬೇಕು. ಮತ್ತೆ ಏನೀಗ ಪೊಲೀಸ್ ಅಧಿಕಾರಿಗಳನ್ನ ನೀವು ಅಮಾಯಕರನ್ನ ಇವತ್ತೇನು ಬಲಿಪಶು ಮಾಡೋದಕ್ಕೆ ಕೊಟ್ಟಿದ್ದೀರಲ್ಲ, ಈ ಅಮಾನತನ್ನ ನೀವು ಈ ಕೂಡಲೇ ಹಿಂದಕ್ಕೆ ತಗೊಬೇಕು ಅನ್ನುವಂಥದ್ದು ನನ್ನ ಕೋರಿಕೆ.